ಕಲರ್ಸ್ ಕನ್ನಡದಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ಹೊಸದೊಂದು ಧಾರಾವಾಹಿ ಬರಲಿಕ್ಕೆ ಸಜ್ಜಾಗ್ತಾ ಇದೆ. ಹಾಗಾದರೆ ಆ ಒಂದು ಧಾರಾವಾಹಿ ಯಾವುದು, ಆ ಧಾರಾವಾಹಿಯಲ್ಲಿ ನಟಿಸುತ್ತಿರುವಂತಹ ನಟ ನಟಿ ಯಾರು, ಹಾಗೆ ಈ ಒಂದು ಧಾರಾವಾಹಿ ಯಾರ ಒಂದು ಪ್ರೊಡಕ್ಷನ್ನಿಂದ ಬಿಡುಗಡೆಯಾಗ್ತಾ ಇದೆ ಅನ್ನೋದನ್ನೆಲ್ಲ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಕೂಲ್ ಬೆಂಚಿಂದ ಹಸಮಣಿಗೆವರೆಗೆ ಬರ್ತಾ ಇರುವಂತಹ ಒಬ್ಬ ಮುಗ್ಧ ಮನಸ್ಸಿನ ಹೆಣ್ಣು ಮಗಳ ಕತೆ ಆಗಿರುವಂತಹ ಈ ಒಂದು ಧಾರಾವಾಹಿಯ ಹೆಸರು ಏನು ಅಂತ ಹೇಳಿದ್ರೆ ಮುದ್ದು ಸೊಸೆ. ಈ ಒಂದು ಧಾರಾವಾಹಿ ಯಾರ ಒಂದು ಪ್ರೊಡಕ್ಷನ್ ಅಲ್ಲಿ ಬಿಡುಗಡೆ ಆಗ್ತಾ ಇದೆ ಅಂತ ಕೇಳೋದಾದ್ರೆ ಜೊತೆಯಲ್ಲಿ ಖ್ಯಾತಿಯ ಅನು ಸಿರಿಮನೆ ಅಲಿಯಾಸ್ ಮೇಘಾ ಶೆಟ್ಟಿ ಅವರ ಪ್ರೊಡಕ್ಷನ್ನಿಂದ ಮೂಡಿ ಬರ್ತಾ ಇರುವಂತಹ ಮೊದಲ ಕತೆ ಅಂತ ಹೇಳಿದ್ರೆ ಅದು ಮುದ್ದು ಸೊಸೆಯಾಗಿದೆ. ಟೈಟಲ್ ಕೇಳಿದ್ರೆ ಗೊತ್ತಾಗತ್ತೆ ಇದು ಒಬ್ಬ ಹೆಣ್ಣು ಮಗಳ ಜೀವನ ಆಧಾರಿತ ಕಥೆಯಾಗಿರೋದು. ಹಾಗಾಗಿ ಕರ್ನಾಟಕ ಜನತೆ ಈ ಒಂದು ಧಾರಾವಾಹಿಯನ್ನ ಎಷ್ಟು ಮೆಚ್ಚಿಕೊಳ್ತಾರೆ ಅಂತ ಕಾದ್ ನೋಡಬೇಕಾಗಿದೆ. ಇನ್ನು ಈ ಒಂದು ಧಾರಾವಾಹಿಯ ನಟ ಮತ್ತೆ ನಟಿ ಯಾರು ಅಂತ ನೋಡೋದಾದ್ರೆ ಮೊದಲಿಗೆ ನಟಿ. ಈ ಒಂದು ಧಾರಾವಾಹಿಯ ನಾಯಕಿ ಪಾತ್ರವನ್ನ ನಿರ್ವಹಿಸ್ತಾ ಇರೋರು ಅಂತರ್ಪಟ ಹಾಗೆ ದೊರೆಸಾನಿ ಖ್ಯಾತಿಯ ಪ್ರತಿಮಾರವರನ್ನ ಕೇವಲ ಕಿರುತೆರೆ ಮಾತ್ರವಲ್ಲದೆ ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬಾನೇ ರೀಲ್ಸ್ ಮಾಡೋದ್ರ ಮೂಲಕ ಫೇಮಸ್ ಆಗಿರುವಂತ ಇವರು ಈಗ ಮುದ್ದು ಸೊಸೆಯಾಗಿ ಕಾಣಿಸಿಕೊಳ್ತಾ ಇದ್ದಾರೆ. ಹಾಗೆ ಈ ಒಂದು ಮುದ್ದು ಸೊಸೆ ಧಾರಾವಾಹಿಯ ನಾಯಕ ನಟ ಇವರು ಕಲರ್ಸ್ ಕನ್ನಡದ ಧಾರಾವಾಹಿ ಮತ್ತೆ ಕಲರ್ಸ್ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋಗಳಲ್ಲಿ ಮಿಂಚಿದವರಾಗಿರ್ತಾರೆ. ಈಗಾಗಲೇ ನಿಮಗೆ ಕೆಲವಷ್ಟು ಮಂದಿಗೆ ಗೊತ್ತಿರಬಹುದು ಈ ಒಂದು ಧಾರಾವಾಹಿಯ ನಾಯಕ ನಟ ಯಾರು ಅಂತ. ಕಲರ್ಸ್ ಕನ್ನಡದ ಒನ್ ಆಫ್ ದ ಪಾಪ್ಯುಲರ್ ಧಾರಾವಾಹಿ ಆಗಿರುವಂತಹ ಪದ್ಮಾವತಿ ಹಾಗೆ ಕಿರುತೆರೆಯ ಇತಿಹಾಸದಲ್ಲಿಯೇ ಅತಿ ದೊಡ್ಡ ರಿಯಾಲಿಟಿ ಶೋ ಆಗಿರುವಂತಹ ಬಿಗ್ ಬಾಸ್ ಸೀಸನ್ 11ರ ರನ್ನರ್ ಅಪ್ ಆಗಿರುವಂತಹ ತ್ರಿವಿಕ್ರಮ್ ಅವರು ಈ ಒಂದು ಧಾರಾವಾಹಿಯಲ್ಲಿ ನಾಯಕ ನಟನಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಬಿಗ್ ಬಾಸ್ ಮುಗಿದ ಮೇಲೆ ತ್ರಿವಿಕ್ರಮ್ ಅವರನ್ನ ಯಾರೆಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದೀರಾ, ಇವಾಗ ಹೊಸ ಕಥೆಯೊಂದಿಗೆ ಮತ್ತೆ ಬರ್ತಾ ಇದ್ದಾರೆ ತ್ರಿವಿಕ್ರಮ್ ಅವರು. ತ್ರಿವಿಕ್ರಮ್ ಅವರನ್ನ ನೋಡ್ಲಿಕ್ಕೆ ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರಾ, ಹಾಗೆ ತ್ರಿವಿಕ್ರಮ್ ಅವರ ಅಭಿಮಾನಿಗಳು ಯಾರಿದ್ದೀರಿ ಅಂತ ಕಮೆಂಟ್ ಮಾಡಿ. ತ್ರಿವಿಕ್ರಮ್, ಮೇಘಾ ಶೆಟ್ಟಿ ಹಾಗೆ ಪ್ರತಿಮಾ ಅವರ ಕಾಂಬಿನೇಷನ್ ಅಲ್ಲಿ ಮೂಡಿ ಬರ್ತಾ ಇರುವಂತಹ ಈ ಒಂದು ಧಾರಾವಾಹಿ ಮುದ್ದು ಸೊಸೆಯನ್ನ ನೋಡ್ಲಿಕ್ಕೆ ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರಿ ಅಂತ ಕಮೆಂಟ್ ಮಾಡಿ. ಹಾಗೆ ಈ ಒಂದು ಚಿಕ್ಕ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ. Thank you.